ದೇವಲ್ ಗಾಣಗಾಪುರದಲ್ಲಿ ತೀವ್ರ ಕುಡಿಯುವ ನೀರಿನ ಸಂಕಷ್ಟ. ವಾರ್ಡ್ 1, 3 ಮತ್ತು 4ರಲ್ಲಿ ಸಮಸ್ಯೆ ಗಂಭೀರ ಮಟ್ಟಕ್ಕೆ. ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರಿಗೆ ಕುಡಿಯುವ ನೀರಿನ ಕೊರತೆ. ಬಿಸಿಲು ಹೆಚ್ಚಾದಂತೆ ನೀರಿನ ಬೇಡಿಕೆ ಏರಿಕೆ. ಶುದ್ಧ ಕುಡಿಯುವ ನೀರಿನ ಘಟಕಗಳ ಕೊರತೆ ಕುರಿತು ಆರೋಪ. ವಾರ್ಡ್ 4ರಲ್ಲಿ 50 ವರ್ಷಗಳಿಂದ ಒಳಚರಂಡಿ ರಸ್ತೆ ಸಮಸ್ಯೆ. ಹೌದು, ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಾಗಿದ್ದು, ವಾರ್ಡ್ ಸಂಖ್ಯೆ 1, 3 ಹಾಗೂ 4ರಲ್ಲಿ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಪ್ರತಿದಿನ ದೇವಸ್ಥಾನಕ್ಕೆ ಆಗಮಿಸುವ ಸಾವಿರಾರು ಭಕ್ತರು ಹಾಗೂ ಸ್ಥಳೀಯ ಸಣ್ಣ ವ್ಯಾಪಾರಿಗಳಿಗೆ ಶುದ್ಧ ಕುಡಿಯುವ ನೀರು ಸಿಗದ ಪರಿಸ್ಥಿತಿ ಉಂಟಾಗಿದೆ. ವ್ಯಾಪಾರ ಮಳಿಗೆಗಳ ಮುಂದೆ ಸಾಲಾಗಿ ಇಡಲಾಗಿರುವ ಖಾಲಿ ಕೊಡಗಳು ನೀರಿನ ಅಭಾವವನ್ನು ಸ್ಪಷ್ಟಪಡಿಸುತ್ತಿವೆ. ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದ್ದಂತೆ ನೀರಿನ ಬೇಡಿಕೆಯೂ ಹೆಚ್ಚಾಗಿದ್ದು, ಸಮರ್ಪಕ ಪೂರೈಕೆ ಇಲ್ಲದೆ ಜನರು ಹೈರಾಣಾಗಿದ್ದಾರೆ. ದೇವಸ್ಥಾನದ ಆವರಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಜೊತೆಗೆ ಕೊಳಚೆ ನೀರಿನ ಹರಿವು ಮತ್ತು ಕುಡಿಯುವ ನೀರಿನ ಪೈಪ್ಗಳನ್ನು ಪ್ರತ್ಯೇಕಿಸುವ ವ್ಯವಸ್ಥೆಯು ಸಮರ್ಪಕವಾಗಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಈ ಒಟ್ಟು ನೀರಿಂದ ಏನೋ ಸಮಸ್ಯೆ ನೋಡಲೇಕತ್ರಿ ನೋಡಲ್ಲ. ಬರೀ ಎಲೆಕ್ಷನ್ಗೆ ಅಷ್ಟೇ ಓಟ್ ಕೇಳಕ್ ಇಂಥ ಸಮಸ್ಯೆ ಬರಲ್ಲ. ಒಂದ್ ನೀರ್ ಅಂತ ಸಾಯ್ಲಿಕತ್ತಿ. ನಮ್ ಮೋಣಿ ನೀರೇ ಇಲ್ಲ ನೋಡ್ರಿ. ನಮ್ಮಂತಾರ ಮುದುಕೂರ್ ಎಲ್ಲಿ ಹೋಗಿ ತರ್ಬೇಕು ಹೇಳ್ರಿ? ಊರಿ ನೀರಿಂದ ಕೇಳೋದು ಯಾರು ತರ್ತಾವ? ಒಂದಿನ ಮಾಡ್ತಾರಿ, ಮರ್ದಿನ ಹೋತಾರ. ಅವು ಅವೇ ಹೊಡಿತಾವ, ಹಿರೋನ್ ಹೋತಾವ, ಆಕಳುಗಳು ಹೋತಾವ, ಚುಕ್ಕ ಮುರಿತಾವ. ಯಾರಿಗೆ ಹೇಳ್ಬೇಕ್ರಿ ಹೇಳ್ರಿ? ಸಾಬ್ರು ಕಾಲಿಟ್ರ ಮುರ್ದಂಗ ಅವಾರಿ ಎಸ ಮುರ್ದಾವ ಈ ಪೈಪುಗಳು. ಕಬ್ಬಣದು ನಾವು ಬೋರಿಂಗ್ ಹೋಗಿ ತಿರ್ಗಾಡಿ ತರ್ತಿದ್ದೆವು. ಹೋಗಿ ತಿರ್ಗಾಡಿ ಎಲ್ಲಿದ್ದಾರೆ ಬೇಕಲ್ರಿ ನೀರ ಕುಡ್ಲಿಕ್ಕ. ನಮ್ಮಂತಾರ ಮುದುಕರು ಎಲ್ಲಿ ಹೋಗ್ಬೇಕ್ರಿ? ಶಕ್ತಿ ಇಲ್ದ ಮುದುಕರು ಹೇಳ್ರಿ ನೀವೇ. ವಾರ್ಡ್ ಸಂಖ್ಯೆ 4ರಲ್ಲಿ ಸುಮಾರು 50 ವರ್ಷಗಳಿಂದ ಒಳಚರಂಡಿ ಮತ್ತು ರಸ್ತೆಗಳ ಮೂಲಭೂತ ಸೌಕರ್ಯಗಳ ಕೊರತೆ ಮುಂದುವರೆದಿದ್ದು, ಸಮಸ್ಯೆನ ಮತ್ತಷ್ಟು ಗಂಭೀರಗೊಳಿಸಿದೆ. ಯಾತ್ರಾ ಕ್ಷೇತ್ರವಾಗಿರುವುದರಿಂದ ದಿನದ 24 ಗಂಟೆಗಳಲ್ಲಿಯೂ ಅಥವಾ ನಿಗದಿತ ಸಮಯದಲ್ಲಿ ಸಮರ್ಪಕವಾಗಿ ನೀರು ಪೂರೈಸುವ ವ್ಯವಸ್ಥೆಯನ್ನು ಪಂಚಾಯತ್ ಆಡಳಿತ ಹಾಗೂ ಸರ್ಕಾರ ಮಾಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಗಾಣಗಾಪುರದಂತಹ ಪವಿತ್ರ ಕ್ಷೇತ್ರದಲ್ಲಿ ಭಕ್ತರು ಮತ್ತು ಸ್ಥಳೀಯರಿಗೆ ಕನಿಷ್ಠ ಕುಡಿಯುವ ನೀರು ಒದಗಿಸುವ ಆಡಳಿತದ ಪ್ರಮುಖ ಕರ್ತವ್ಯವಾಗಿದ್ದು, ಇದರಲ್ಲಿ ನಿರ್ಲಕ್ಷ್ಯ ತೋರಿರುವುದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೂ ಮತ್ತು ಗಟರ್ಗಳು, ಲೈಟಿನ ಸಮಸ್ಯೆ, ಇಲ್ಲಿ ಅಜಿಬತ್ ನೀರು ಇಲ್ಲಿಲ್ರಿ. 10-15 ವರ್ಷ ಇದ್ದು ಅದಕ್ಕೆ ನೀರು ಸಹಕಾರ ಮಾಡಬೇಕು ಎಲ್ಲವೂ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಭಾಳ ದಿವಸ ಐತ್ರಿ. ಒಂದು 15 ವರ್ಷ ಐತ್ರಿ. ಇದು ನೀರೇ ಇಲ್ರಿ. ಒಟ್ಟು ಈ ಕಡೆ ನೀರೇ ಇಲ್ಲ. ಒಟ್ಟು ನೀರಿಲ್ರಿ. ಚರಂಡಿ ಏನು ಅಜಿಬತ್ ಇಲ್ಲ, ಲೈಟಿನ ಅರ್ಜೆಂಟ್ ಇಲ್ಲ, ಏನಿಲ್ಲ. ರೋಡ್ಗಳು ಸರಿಯಾಗಿಲ್ಲ ನಮ್ಮಲ್ಲಿ. ಅದ್ರ ಬಗ್ಗೆ ಮೇಲೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ರಮ ಕಳ್ಕೋಬೇಕಂತ ಕಳ್ಕಳಿ ಬೀಳ್ತೀವಿ. ಏನ್ ಮಾಡ್ತಾರೆ? ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾರೆ. ಬರೀ ಎಲೆಕ್ಷನ್ ಆಗೋ ತನಕ ಉಪಯೋಗ ತಕ್ಕೋತಾರೆ. ಉಪಯೋಗ ತಕ್ಕೊಂಡ್ಮೇಲೆ ಎಲೆಕ್ಷನ್ ಆದ್ಮೇಲೆ ಹೊಳೆ ನೋಡಲ್ಲ, ಯಾರು ಹೊಳೆ ನೋಡಲ್ಲ. ಜಿಲ್ಲಾ ಅಫಜಲ್ಪುರ ತಾಲೂಕದಲ್ಲಿ ಬರುವ ದೇವಲ್ ಗಾಣಗಾಪುರ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇರುವುದರಿಂದ ಇಲ್ಲಿ ಭಾರತ್ ಚೌಕ್, ಈ ದತ್ತಾತ್ರೇಯ ದೇವಸ್ಥಾನ ಗುಡಿ ರೋಡಿಗೆ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಪೈಪ್ ಹಾಕೋದ್ರಿಂದ, ಪ್ರತಿ ಸಲ ರಿಪೇರಿ ಮಾಡೋದ್ರಿಂದ ಅದು ದನಗಳಾಗಲಿ, ಕರುಗಳಾಗಲಿ, ಹೀರೋ ಹೋಂಡಾ ಗಾಡಿಗಳಾಗಲಿ ತುಳಿದು ಬೇಗ ಬೇಗ ಮುರಿಯುತ್ತದೆ. ಆದ್ದರಿಂದ ಪ್ರತಿಯೊಂದು ಸಲ ಈ ಭಾರತ ಚೌಕ್
ನಲ್ಲಿ ನೀರಿನ ಸಮಸ್ಯೆ ಇರುವುದರಿಂದ ನೀವು ಈ ಪ್ಲಾಸ್ಟಿಕ್ ಪೈಪ್ ಅನ್ನು ತೆಗೆದು ಕಬ್ಬಣದ ಪೈಪ್ ಹಾಕಿ ಪ್ರತಿಯೊಬ್ಬರಿಗೆ ಮನೆಗೆ ನೀರಿನ ಅನುಕೂಲ ಮಾಡಿ ಕೊಡಬೇಕಂತೂ ನಾನು ಕೇಳಿಕೊಳ್ತೇನೆ. ಕರುಗಳು ಬಂದು ಎಲ್ಲಾ ಸಾರ್ಕ ತುಳಿತಾವ್ರಿ. ಹೀರೋ ಹೊಂಡ ಗಾಡಿಗಳನ್ನು ಬಂದು ತುಳಿದ ಬಳಕ ಒಂದ್ಸಲ ರಿಪೇರಿ ಮಾಡಂದ್ ಬಳಕ ತಿಂಗಳು ಹೋಗ್ತಿದ್ರಿ. ಅದಕ್ಕ ತಿಂಗಳ ತನ ನಾವು ಹಪ್ಸ ಹೊಡೆದ್ ತಂದು ನಮಗ್ ಸಾಕಾಗ್ಲತ್ತಿರ. ಅದು ಹಪ್ಸನ ಹವಾ ಹಿಡಿಲತ್ತದ್ರಿ. ಎಲ್ಲಿ ತರ್ಬೇಕ್ರಿ? ಇಲ್ಲಿ ಏನು ಅಲ್ಲಿ ದತ್ತನ ಗುಡಿ ಹೋಗತನ ಬಸ್ ಸ್ಟ್ಯಾಂಡ್ ನಿಂದ ಒಂದು ನಳಗಳು ಇಲ್ರಿ ಇಲ್ಲಿ. ಯಾತ್ರೆಕರಿಗೂ ಸಿಗಂಗಿಲ್ಲ. ಎಂದರ ನಮಗ್ ಬಿಡ್ರಿ ಅಂತಾರ. ನಾವ್ ಏನ್ ಹೇಳ್ಬೇಕ್ರಿ ಯಾತ್ರೆಕರಿಗೆ? ನಮಗ್ ಪ್ರತಿಯೊಬ್ಬರಿಗೆ ಒಂದೊಂದ್ ಮಾಡ್ರಿ, ಯಾತ್ರಿಕರಿಗೂ ಬೇರೆದ್ ಮಾಡ್ರಿ. ಏನ್ ನೀರಿಂದು ಮಾಡ್ಬೇಕಾದ್ರ ಬಾಳ ಏನ್ ಇದು ಇಲ್ರಿ ತ್ರಾಸ. ಅವ್ರ ಬಲ್ಲಿ ಹೋಗ್ ಬಂದ್ ನಾವ್ 1 ತಿಂಗಳೈತ್ರಿ. ಏನ್ ಮೇಡಮ್ ಅವ್ರಿಗೂ ಹೇಳಿ ಬಂದಿನ್ರಿ. ಎಲ್ಲಾ ಮೆಂಬರ್ಗಳಿಗೂ ಹೇಳಿದ್ರಿ. ಅಂದ್ರ ನೀರ್ ಸಣ್ಣ ಹೊಂಟಾವ್ರಿ. ಪ್ರತಿ ಸಲ ನೀರ್ ಬರ್ಬೇಕಂದ್ರ ಬಿ ಸುಮ್ಮ ಇಂಜನ್ ಬ್ಯಾಡ, ಅದಕ್ಕ ಪೈಪ್ ಹಚ್ಚಿರ ತುಂಬ್ಕೋಬೇಕಲ್ಲ. ಕೊಡಗೋಳಾರೆ ಹಚ್ಚಿ ತುಂಬ್ಕೊಳಕ್ ಬರ್ಬೇಕಲ್ರಿ. ಪೈಪ್ನು ಬ್ಯಾಡ್ರಿ, ಕೊಡಗೋಳ ಇಟ್ರಿ ಕೊಡಾರೆ ತುಂಬಪ್ಲೆ ನೀರ್ ಬರ್ಬೇಕಲ್ರಿ. ಅಷ್ಟನು ಇಲ್ರಿ. ಅದು ಈಗ ರಿಪೇರಿ ಮಾಡ್ತಾರಿ. ಬಂದ್ ಮತ್ 8 ದಿನ 15 ದಿನದಾಗ ಆಕಳ ದನ ಕರುಗಳು ಎಲ್ಲಾ ಬಂದು ತುಳಿತಾವ. ಹೀರೋ ಹೊಂಡ ಗಾಡಿ ಆಯ್ತಾವ. ಅವ್ರಿಗೆ ಹೋಗ್ ನಾವ್ ಹೇಳೋದು, ಅವ್ರ ತಿಂಗಳು ತಗೋತಾರ, 3 ಆಟವಾಡ ತಗೋತಾರ ರಿಪೇರಿ ಮಾಡ್ಲಕ್. ಮತ್ತ ಮಾಡಿ 8 ದಿನ ಆಗಲ್ಲ ಮತ್ ಮುರಿತಾವ್ರಿ. ಅದಕ್ಕಂದ ಇದೆಲ್ಲಾ ಪೈಪ್ ತೆಗೀರಿ, ಕಬ್ಬಣ ಪೈಪ್ ಹಾಕ್ರಿ. ಹಮೇಶ ರಿಪೇರಿ ಆದಪ್ಲೆ ಆಗ್ತದ್ರಿ ಅದು. ಮತ್ತೆ ನೀರ್ ಯಾಕೆ ಬರಲ್ಲ? ಒಂದ್ ದಿನ ಬಿಡ್ರಿ ನೀರ್. ಅದ್ರಾಗ ಪೈಪ್ ಸೀದಾ ಹಾಕ್ಬೇಕು. ಇಲ್ಲಾಂದ್ರ ಅಲ್ಲಿ ಒಂದ್ ಬೋರ್ ಹೊಡೆದ್ರ ಎಲ್ಲಾರ ಒಂದ್ ಬೋರ್ ಹೊಡಿಬೇಕ್ರಿ. ಸನಿ ಆ ಕನೆಕ್ಷನ್ ಈ ಕಡೆ ಕೊಡ್ಬೇಕ್ರಿ. ಅಲ್ಲಿದು ಲೇಟ್ ಆಗ್ತದ. ಅಲ್ಲಿದು ನಿಮಗ್ ನಾ ಒಂದ್ ಉದಾಹರಣೆ ಕೊಡ್ಲಿರಿ, ಮತ್ತೊಂದ್ ಊರಂದ್ ಉದಾಹರಣೆ ಕೊಡ್ಲಿರಿ. ಇಲ್ಲಿ ಆಳಂದ್ ತಾಲೂಕದಾಗ ಮಾದನಿಪ್ಪರಿ ಗ್ರಾಮದಾಗ ನೋಡ್ರಿ, ಪ್ರತಿಯೊಂದ್ ಹೆಜ್ಜೆಗೆ ಒಂದೊಂದ್ ಟಾಕಿ ಅವರಿ. ಪ್ರತಿಯೊಂದ್ ಹೆಜ್ಜೆಗೆ ಬೋರಲ್ ಹೊಡೋದಕ್ಕೆ ಪ್ರತಿಯೊಂದ್ ಹೆಜ್ಜೆಗೆ ನೀರಿನ ಟಾಕಿ ಮಾಡ್ರ. ಚಾಲು ಮಾಡೋದು, ಟಾಕಿ ತುಂಬೋದು, ಕೊಡಗೊಳ ಹಚ್ಚೋದು, ಅಥವಾ ಅಲ್ಲೇ ಹೋಗಿ ಪೈಪ್ ಹಚ್ಚೋದು. ಒಂದ್ 200-300 ಕಿಲೋಮೀಟರ್ ಅಷ್ಟು ಮನಿ ಇದ್ರ ಬಿ ಅಲ್ಲಿ ನಾಳಕ್ ಪೈಪ್ ಹಚ್ಚಿ ಬರೋದು, ಮನ್ಯಾಗ ತುಂಬ್ಕೊಂಡ್ ಮತ್ತೆ ನಳ ಬಂದ್ ಮಾಡ್ಬಿಡೋದು. ನಾವೇ ಚಾಲು ಮಾಡೋದು, ನಮ್ ತುಂಬ್ಕೋದು. ಮತ್ ಏನಾದ್ರು ಸಮಸ್ಯೆ ಬತ್ತು ಲಗೆ ತಾಬಾಡ ತೋಬ ರಿಪೇರಿ ಮಾಡಿಸ್ತಾರಿ ಅಲ್ಲಿ ಪಂಚಾಯತಿದವ್ರಿ. ಮಷಿನ್ ಕೆಡತು, ಮಷಿನ್ ಖರಾಬ್ ಆಯ್ತು. ಪ್ರತಿ ಸಲ ತಾಬಾಡ ತೋಬ ಇವತ್ ಖರಾಬ್ ಆಯ್ತಾನ ಮರ್ದಿನ ತಂದು ಕುಂಡ್ರಸ್ತಾರ, ನೀರೇ ಚಾಲು ಮಾಡ್ತಾರ್ರಿ. ಊರಾಗ ಹೊಟ್ಟಿ ತುಂಬ ಸಿಗೋತೇವ್ ನಾವು. ನೀರಿಂದ ಪ್ರಾಬ್ಲಮ್ ಅದಂದ್ರ ಎದಕ್ ಬಂತ್ರಿ ಹೇಳ್ರಿ ನೀವೇ? ಮೇನ್ ಇದ್ದಿದ್ದು ನೀರಿಂದೇ ಅದಾರಿ. ನೀರಿಂದೇ ಮೇನ್ ಅದಾರಿ. ದತ್ತ ಮಹಾರಾಜ್ ಊರಾಗ ಅಲ್ಲಿ ಬರೇ ಗುಡಿಯಾಗಿದ್ರ ಏನೈತ್ರಿ? ಈ ಲೈನಿಂಗ್ನು ಬೇಕಲ್ರಿ. ರೀ ಪ್ರತಿಯೊಬ್ಬರು ಕೆಲವೊಬ್ರು ಬಡವ್ರು ಇರ್ತಾರ, ಕೆಲವೊಬ್ರು ಶ್ರೀಮಂತ ಇರ್ತಾರ. ಪ್ರತಿಯೊಬ್ಬರು ಬೋರ್ ಹೊಡ್ಯಾದವ್ರ ಬಲ್ಲಿ ಹೈಪತ್ ಇರ್ಬೇಕಲ್ರಿ. ಒಂದೇಳ ಇತ್ತಂದ್ರ ಬಿ ನೀರ್ ಹತ್ತಿಲ್ಲ ಅಂದ್ರ ಏನ್ ಮಾಡ್ಬೇಕ್ರಿ? ನೀವೇ ಹೇಳ್ರಿ. ಈ ಸಮಸ್ಯೆ ನೀವೇ ಬಗೆಹರಿಸಬೇಕ್ರಿ. ಇಷ್ಟೇ ನಾ ನಿಮಗ್ ವಿನಂತಿ ಮಾಡಿ. ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ಹುಂಡಿ ಆದಾಯ ಇದ್ದರೂ ಮೂಲಭೂತ ಅಭಿವೃದ್ಧಿ ಕಾಣದಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದೀಗವಾದರೂ ಜನರ ಸಮಸ್ಯೆಗೆ ಸ್ಪಂದಿಸಿ ಕ್ರಮ ಕೈಗೊಳ್ಳುವವರೇ ಎಂಬುದು ಕಾದು ನೋಡಬೇಕಿದೆ. ಮಹೇಶ್ ಬೋವಿ, ಅಫ್ಜಲ್ಪುರ.